ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ 1ನೇ ರೂಪಣಾತ್ಮಕ ಪರೀಕ್ಷೆ ಹಿಂದಿ ವಿಷಯದ 1ನೇ ರೂಪಣಾತ್ಮಕ ಪರೀಕ್ಷೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ ನಿಮಗೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರಾತ್ ಶಬ್ದ ಕಾ ವಿಲೋಮ ರೂಪ ಹೇ ಅಂತ ಕೇಳಿದ್ದಾನೆ. ಒಂದನೇ ಪ್ರಶ್ನೆ ರಾತ್ ಶಬ್ದ ಕಾ ವಿಲೋಮ ರೂಪ. ಆಪ್ಷನ್ ಬಿ ದಿನ ಅಥವಾ ದಿನ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಎರಡನೇ ಪ್ರಶ್ನೆ ನಿಮ್ನಲಿಖಿತ ಶಬ್ದೋಂ ಮೇ ಸೆ ಏಕ್ ವಚನ ಶಬ್ದ ಹೈ ಅಂತ ಕೇಳಿದ್ದಾನೆ. ಈ ಆಪ್ಷನ್ ಎ ಬಿ ಸಿ ಡಿ 4 ಆಪ್ಷನ್ ಇದಾವಲ್ಲ, ಅದರಲ್ಲಿ ಏಕವಚನ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಆಂಕೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 1 ಮತ್ತು 2ನೇ ಪದಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮೂರನೇ ಪದಕ್ಕೆ ಸಂಬಂಧಪಟ್ಟ 4ನೇ ಪದವನ್ನು ಬರೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಪತಾಕ ಅನ್ನೋದು ನ್ಯಾಯಿಕ ಪ್ರತೀಕ, ಆದರೆ ದೀಪ ಅನ್ನೋದು ಏನು ಅಂತ ಕೇಳಿದ್ದಾನೆ. ಜ್ಞಾನಕ ಪ್ರತೀಕ ಅನ್ನೋದನ್ನು ಬರೀಬೇಕಾಗ್ತದೆ ನೀವು. ಇನ್ನು 4ನೇ ಪ್ರಶ್ನೆ ಗಿಲ್ಲುಕ್ಕಿ ಪೂಂಚ್ ಅಂತ ಇದೆ, ಓಕೆ, ಡಬ್ಬೆದಾರ್ ಅಂತ ಇದೆ, ಗಿಲ್ಲುಕ್ಕಿ ಆಂಕೆ ಅಂತ ಕೇಳಿದಾನೆ. ಚಮಕಿಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ, ಒಟ್ಟು 2 ಮೇನ್ಗಳಿಂದ 4 ಅಂಕಗಳು ನಿಮಗೆ ದೊರೀತದೆ. ಇನ್ನು 3ನೇ ಮೇನ್ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳಿದಾನೆ. ಒಟ್ಟು 2 ಪ್ರಶ್ನೆಗಳು, 1 ಅಂಕ, ಟೋಟಲಾಗಿ 2 ಅಂಕಗಳು ಈ ಮೇನಿಂದ ದೊರೀತದೆ ನಿಮಗೆ. 5ನೇ ಪ್ರಶ್ನೆ ಟೊಮೊಟೊ ಕಿಸ್ಕಾ ಅವಶ್ಯಕ ಅಂಗ್ ಬನಾ ಗಯಾ ಹೈ ಅಂತ. ಟೊಮೊಟೊ ಭೋಜನ ಕಾ ಅವಶ್ಯಕ ಅಂಗ್ ಬನಾ ಗಯಾ ಹೈ. ಟೊಮೊಟೊ ಹಣ್ಣು ಯಾವುದಕ್ಕೆ ಪ್ರಮುಖ ಅಂಗವಾಗಿದೆ ಅಂತ ಕೇಳಿದ್ದಾನೆ. ಅಡುಗೆಗೆ ಅಂತ ಆನ್ಸರ್ನ ಬರೀಬೇಕಾಗ್ತದೆ, ಅಥವಾ ಊಟಕ್ಕೆ ಅಂತ. ಭೋಜನ ಅಂದರೆ ಊಟ ಅಂತ ಹೇಳ್ಬೋದು. 6ನೇ ಪ್ರಶ್ನೆ ಆಜ್ ಕಿ ದುನಿಯಾ ಕೈಸಿ ಹೈ ಅಂತ. ಈಗಿನ ಒಂದು ಕಾಲದಲ್ಲಿ ಜಗತ್ತು ಹೇಗಿದೆ ಅಂತ ಕೇಳಿದಾನೆ. ಆಜ್ ಕಿ ದುನಿಯಾ ವಿಚಿತ್ರ ಅವ್ರ ನವೀನ್ ಹೈ ಅಂದರೆ ವಿಚಿತ್ರವಾಗಿದೆ ಮತ್ತು ನವೀನ ಅಂದರೆ ಹೊಸದಾಗಿದೆ. ಡೈಲಿ ಹೊಸ ಕಾಲಗಳು ಮತ್ತು ಹೊಸ ಜನಗಳನ್ನು ನೋಡ್ತಾ ಇದ್ದೀವಿ ಅಂತ ಬರಿಬೇಕಾಗ್ತದೆ ನೀವು. ಇನ್ನು 2 ಅಂಕದ ಪ್ರಶ್ನೆಗಳು, ಒಟ್ಟು 2 ಪ್ರಶ್ನೆಗಳು 4 ಅಂಕಗಳು ಟೋಟಲಾಗಿ ಈ ಒಂದು ಮೇನಿಂದ ಸಿಗ್ತದೆ. ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಂತ ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಆಜ್ಕಲ್ ಶಿಕ್ಷಿತ ಸಮಾಜ ಮೇ ವಿಟಮಿನ್ और ಪ್ರೋಟೀನ್ ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಂದರೆ ಇಂದಿನ ಒಂದು ಶೈಕ್ಷಣಿಕ ಜಗತ್ತಿನ ಕಾಲದಲ್ಲಿ ಯಾವುದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ವಿಚಾರ ವಿನಿಮಯ ಯಾವುದ್ರ ಬಗ್ಗೆ ಅಂದರೆ ವಿಟಮಿನ್ಗಳು ಹಾಗೂ ಪ್ರೋಟೀನ್ಗಳ ಬಗ್ಗೆ ಜನ ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಜನ ಯೋಚನೆ ಮಾಡ್ತಾ ಹಾಗೆ ಅವುಗಳನ್ನು ಸೇವನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬರಿಬೇಕಾಗ್ತದೆ. ಇನ್ನು 8ನೇ ಪ್ರಶ್ನೆ ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಮಾನವ ಕೆ ಬೀಚ್ स्नेह का बांध बांधना मानव की सिद्धि है. जो मानव दूसरे मानव से प्रेम का शिक्षा रिश्ता जोड़कर आपस की दूरी मिटाई वही मानव कहलाने का अधिकारी होगा ಅಂತ ಬರಿಬೇಕಾಗ್ತದೆ. ಯಹಿ ಮಾನವ का सही ಪರಿಚಯ ಅಂತ ನೀವು ದಿನಕರ್ಜಿ ಅವರ ಬಗ್ಗೆ ಬರಿಬೇಕಾಗ್ತದೆ. ಓಕೆ, ಅವರು ಹೇಳಿದ ಪ್ರಕಾರ ಮಾನವನ ಬಗ್ಗೆ ಬರಿಬೇಕಾಗ್ತದೆ. ಓಕೆ, ಇನ್ನು 3-4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳು ಕಂಡು ಬರ್ತವೆ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ ಕೀಜಿ ಅಂತ ಇದೆ. ಮಾತೃಭೂಮಿಯ ಒಂದು ಪದ್ಯದಲ್ಲಿ ಪ್ರಕೃತಿಯ ಸೌಂದರ್ಯ ಯಾವ ರೀತಿ ಇದೆಯಲ್ಲ ಅದನ್ನು ಬರೀರಿ ಅಂತ ಕೇಳಿದಾನೆ. ಮಾತೃಭೂಮಿಗೆ खेत हरे भरे सुंदर है, वन उपवन फल फूलों से भरे हुई है, ಖನಿಜೋಂ ಕಾ ವ್ಯಾಪಕ ಧನ್ ಭರಾ ಹುವಾ ಹೈ ಅಂತ ಬರಿಬೇಕಾಗ್ತದೆ. ಇಷ್ಟು ಸುಲಭವಾದಂಥ ಪ್ರಶ್ನೆ. ಹಿಂದಿ ಅತ್ಯಂತ ಸುಲಭವಾದಂಥ ಒಂದು ವಿಷಯ ಅಂತ ಹೇಳ್ಬೋದು. ಹೆಚ್ಚಿನ ಅಂಕಗಳನ್ನು ಈಸಿಯಾಗಿ ಗಳಿಸ್ಬೋದು ನೀವು. ಇನ್ನು 10ನೇ ಪ್ರಶ್ನೆ ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾನೆ. ಹೌದಾ? ಸೊ ಗಿಲ್ಲಿನ ಬಗ್ಗೆ ಬರೀಬೇಕಾಗ್ತದೆ. ಗಿಲ್ಲು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ ಆನ್ಸರ್ ಇದೆ ಇಲ್ಲಿ. ಓಕೆ, ವಿಡಿಯೋವನ್ನು ಸ್ಟಾಪ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ನೀಟಾಗಿ ಆನ್ಸರನ್ನು ಬರೀರಿ. ಓಕೆ, ಅತ್ಯಂತ ದೊಡ್ಡದಾದಂಥದ್ದು. ಸೊ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು ನೀವು. ಇನ್ನು ಗದ್ಯಾಂಶಕ್ಕೆ ಧ್ಯಾನಪೂರ್ವಕ ಪಡ್ಕರ್ ಅಂದರೆ ಒಂದು ಗದ್ಯವನ್ನು ಕೊಟ್ಟಿದ್ದಾನೆ, ಒಂದು ಪ್ಯಾರಾವನ್ನು, ಅದನ್ನು ಓದ್ಕೊಂಡು 4 ಪ್ರಶ್ನೆಗಳು ಕಂಡು ಬರ್ತವೆ, ಅವುಗಳಿಗೆ ಆನ್ಸರನ್ನು ಬರೀರಿ ಅಂತ ಒಂದಿದೆ. ಓಕೆ ನೋಡಿ, ಮನುಷ್ಯ ಕೈಸಾ ಪ್ರಾಣಿ ಹೈ ಅಂತ ಇದೆ. 1ನೇ ಪ್ರಶ್ನೆಗೆ ಮನುಷ್ಯ ಸಾಮಾಜಿಕ ಪ್ರಾಣಿ ಹೈ ಅನ್ನೋದು ಆನ್ಸರ್ ಆಗ್ತದೆ. 2ನೇ ಪ್ರಶ್ನೆ ಸಮಾಜ ಮೇ ಕಿಸ್ ತರಹಕ್ಕೆ ಲೋಗ್ ರಹತೆ ಹೈ, ಸಮಾಜದಲ್ಲಿ ಎಂಥ ಜನ ಇದ್ದಾರೆ ಅಂತ. ಸಮಾಜ ಮೇ ಉಸೆ ಅಚ್ಚೆ ಲೋಗೋ ಕೆ ಸಾಥ್ ಬುರೆ ಲೋಗ್ ಬಿ ಮಿಲ್ತೆ ಹೈ ಅಂದರೆ ಒಳ್ಳೆಯ ಜನರ ಜೊತೆಗೆ ಕೆಲವು ಕೆಟ್ಟ ಜನರು ಕೂಡ ಇರ್ತಾರೆ ಅಂತ. ಅಚ್ಚೆ ಲೋಗೋ ಕಿ ಸಂಗಾತಿ ಸೆ ಕ್ಯಾ ಹೋತಾ ಹೈ,
ಸಜ್ಜನ ಸಂಘವನ್ನು ಮಾಡೋದ್ರಿಂದ ಏನು ನಮ್ಗೆ ಸಿಗ್ತದೆ ಅಂತ ಇದೆ. ಸೊ ಅಚ್ಚ ಪ್ರಭಾವ ಅಂದರೆ ನಮ್ಮ ಮೇಲೆ ಕೂಡ ಒಳ್ಳೆಯ ಒಂದು ಪ್ರಭಾವ ಬೀರ್ತದೆ. ಒಳ್ಳೆಯ ಜನರೊಂದಿಗೆ ಸ್ನೇಹವನ್ನು ಮಾಡೋದ್ರಿಂದ ಒಳ್ಳೆಯ ಪ್ರಭಾವ ಬೀರ್ತದೆ ಅಂತ ಆನ್ಸರ್ನ ಬರೀಬೇಕಾಗ್ತದೆ ನೀವು. ಅಚ್ಚಾ ಫಲ್ ಸೆ ಕೈಸೆ ಪ್ರಾಪ್ತ ಹೋ ಸಕ್ತಾ ಹೈ ಅಂತೆ. ಮನುಷ್ಯ को चाहिए कि वह अच्छे लोगों के साथ उठे बैठे और अच्छा ಫಲ್ ಪ್ರಾಪ್ತ. ಅವ್ರ ಜೊತೆಗೆ ನಾವು ಏನು ಸ್ನೇಹವನ್ನು ಬೆಳೆಸೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನೀವು ಆನ್ಸರ್ನ ಈಸಿಯಾಗಿ ಬರಿಬಹುದು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಹಿಂದಿ ವಿಷಯದ ಮೊದಲನೇ FA1 ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.